ಎಲ್ಲರಿಗೂ ನಮಸ್ಕಾರ. ನಾನು ಲಲಿತಾ. ಆಹಾರ ಶ್ರೀ ಚಾನಲ್ಗೆ ತಮಗೆಲ್ಲರನ್ನು ಸ್ವಾಗತಿಸ್ತಾ ಇದ್ದೀನಿ. ಇವತ್ತು ನಾನು ರವೆ ಹಪ್ಪಳ ಮಾಡೋದು ಹೇಗೆ ಅಂತ ತೋರಿಸಿಕೊಡ್ತಾ ಇದ್ದೀನಿ. ಇದನ್ನು ಸುಲಭವಾಗಿ ನಾವು ಮಾಡ್ಕೋಬಹುದು. ಹಾಗಿದ್ರೆ ಬನ್ನಿ ಈ ರವೆ ಹಪ್ಪಳ ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲಿ ನೋಡಿ, ನಾನು ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಹಾಗೆಯೇ ಇಲ್ಲಿ 1 ಕಪ್ಪಷ್ಟು ರವೆ ತೊಗೊಂಡಿದ್ದೀನಿ. ನಾವು ನಾರ್ಮಲಾಗಿ ಯಾವುದು ಉಪ್ಪಿಟ್ಟು ಮಾಡ್ತೀವಿ ನೋಡಿ, ಅದೇ ರವೆನ ನಾನಿಲ್ಲಿ ತೊಗೊಂಡಿದ್ದೀನಿ. ಇದು 1 ಕಪ್ಪಷ್ಟು ತೊಗೊಂಡಿದ್ದೀನಿ. ಇದು ಮಿಕ್ಸಿ ಜಾರಿಗೆ ಹಾಕಿ ಅದೇ ಕಪ್ನಿಂದ ಅರ್ಧ ಕಪ್ಪಷ್ಟು ಇಲ್ಲಿ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. 1 ಕಪ್ ರವೆಗೆ ಅರ್ಧ ಕಪ್ಪಷ್ಟು ಇಲ್ಲಿ ಅಕ್ಕಿ ಹಿಟ್ಟು ತೊಗೋಬೇಕು. ಈಗ ಅದೇ ಕಪ್ನಿಂದ 1 ಕಪ್ಪಷ್ಟು ಇಲ್ಲಿ ನಾನು ನೀರು ಹಾಕ್ತಾ ಇದ್ದೀನಿ. ನೀರು ಹಾಕಿ ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಗಟ್ಟಿಯಾಗಿ ಆಗಿದೆ ಇದು ನೀರು, ಇದು ಸಾಕಾಗಲ್ಲ. ಅದಕ್ಕೆ ನಾನು ಮತ್ತೆ ಅರ್ಧ ಕಪ್ಪಷ್ಟು ಇಲ್ಲಿ ನೀರು ಹಾಕ್ತಾ ಇದ್ದೀನಿ. ಅರ್ಧ ಕಪ್ಪಿಗೆ ಅರ್ಧ ಕಪ್ಪಷ್ಟು ಇಲ್ಲಿ ನೀರು ಸೇರಿಸಿ ಇದನ್ನು ಮಿಕ್ಸಿ ಮಾಡ್ಕೋಬೇಕು. 1 ನಿಮಿಷ ಇದನ್ನು ಮಿಕ್ಸರ್ನಲ್ಲಿ ಹಾಕಿ ನೀವು ತಿರುಗಿಸ್ಕೊಳ್ಳಿ. ಇವಾಗ ಇಲ್ಲಿ ನೋಡಿ, ನಾನು ಮಿಕ್ಸರ್ನಲ್ಲಿ ಹಾಕಿ ತೊಗೊಂಡಿದ್ದೀನಿ. ಈ ರೀತಿಯಾಗಿ ಇರಬೇಕು. ಇಷ್ಟು ಗಟ್ಟಿಯಾಗಿರಬೇಕು. ಬಹಳ ತೆಳ್ಳಗೂ ಅಲ್ಲ, ಬಹಳ ದಪ್ಪನೂ ಅಲ್ಲ, ಹಾಗೆ ಇರಬೇಕು. ಅರ್ಧ ಕಪ್ಪಿಗೆ ಅರ್ಧ ಕಪ್ಪಷ್ಟು ನೀರು ಹಾಕಿದರೆ ಸಾಕಾಗುತ್ತೆ. ಈಗ ರುಬ್ಕೊಂಡಿರುವಂಥ ರವೆಯನ್ನು ಇಲ್ಲಿ ಒಂದು ಬೌಲ್ಗೆ ನಾನು ಹಾಕ್ತಾ ಇದ್ದೀನಿ. 3/4 ಟೀ ಸ್ಪೂನಷ್ಟು ಇಲ್ಲಿ ಜೀರಿಗೆ ಸೇರಿಸ್ತಾ ಇದ್ದೀನಿ. ಹಾಗೆಯೇ ಅರ್ಧ ಟೀ ಸ್ಪೂನಷ್ಟು ಇಲ್ಲಿ ಉಪ್ಪು ಸೇರಿಸ್ತಾ ಇದ್ದೀನಿ. ನೀವು ಇದರಲ್ಲಿ ಹಸಿ ಶುಂಠಿಯನ್ನು ಕೂಡ ತುರಿದು ಹಾಕಬಹುದು, ಇಲ್ಲಾಂದರೆ ಜಜ್ಜಿಬಿಟ್ಟು ಹಾಕಬಹುದು. ಇಲ್ಲಾಂದರೆ ನೀವು ಪೇಸ್ಟ್ ಕೂಡ ಮಾಡಿ ಹಾಕ್ಬೋದು. ಹಸಿಮೆಣಸಿನ್ಕಾಯಿ, ಹಸಿ ಶುಂಠಿ, ಕೊತ್ತಂಬರಿ ಸೊಪ್ಪು ಇದನ್ನು ಕೂಡ ನೀವು ಇದರಲ್ಲಿ ಹಾಕಿ ಸೇರಿಸ್ಕೋಬಹುದು. ತುಂಬ ಚೆನ್ನಾಗಿರುತ್ತೆ. ಈಗ ಇದನ್ನು ಹಾಕಿ ಇಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಜೀರಿಗೆ ಅಷ್ಟೇ ಹಾಕಿದ್ದೀನಿ. ನಿಮಗೆ ಬೇಕಿದ್ದರೆ ಇದರಲ್ಲಿ ಬಿಳಿ ಎಳ್ಳು ಕೂಡ ಸೇರಿಸ್ಕೋಬಹುದು. ಇವಾಗ ಇದು ಮಿಕ್ಸ್ ಮಾಡ್ಕೊಂಡಾಗಿದೆ. ಈಗ ಹಪ್ಪಳ ಮಾಡಲಿಕ್ಕೆ ಇಲ್ಲಿ ಪಾತ್ರೆ ರೆಡಿ ಮಾಡ್ಕೊಳ್ಳೋಣ. ಮೊದಲಿಗೆ ಈಗ ಈ ಪಾತ್ರೆಗೆ ಇಲ್ಲಿ ಒಂದು ಕಾಟನ್ ಬಟ್ಟೆ ತೊಗೊಂಡಿದ್ದೀನಿ. ಕಾಟನ್ ಬಟ್ಟೆ ತೊಗೊಂಡು ನಾವು ಇದನ್ನು ಒಂದು ದಾರದಿಂದ ಇದನ್ನು ಗಟ್ಟಿಯಾಗಿ ಕಟ್ಟಬೇಕಾಗತ್ತೆ. ಅಂದರೆ ನೀವು ಈ ರೀತಿಯಾಗಿಯೂ ಮಾಡಬಹುದು ಹಪ್ಪಳವನ್ನು, ಇಲ್ಲಾಂದರೆ ನಾನು ಮುಂದೆ ಮತ್ತು ತೋರಿಸ್ತೀನಿ ಆ ರೀತಿಯಾಗಿಯೂ ಕೂಡ ನೀವು ಮಾಡ್ಕೋಬೋದು. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಇವಾಗ ಈ ರೀತಿಯಾಗಿ ನೋಡಿ, ಜಗ್ಗಿ ಸುತ್ತಲೇನು ಬಟ್ಟೆ ಉಳಿದಿದೆಯಲ್ಲ, ಆ ಬಟ್ಟೆಯನ್ನು ಕೂಡ ನಾವು ಇದನ್ನು ಮಾಡಿ ಇಲ್ಲಿ ಕಟ್ಕೋಬೇಕಾಗತ್ತೆ. ನೋಡಿ, ನಾನಿಲ್ಲಿ ಕಟ್ಕೊಂಡಿದ್ದೀನಿ. ಈ ರೀತಿಯಾಗಿ ಕಟ್ಕೋಬೇಕಾಗತ್ತೆ. ಈಗ ಇದರಲ್ಲಿ ನಾವು ಕಟ್ಕೊಂಡಾಗಿದೆ ಇದು. ಈಗ ಇದರಲ್ಲಿ ನೀರು ಹಾಕಬೇಕು. ನೀರನ್ನು ಹಾಕಿ ಇದನ್ನು ಗ್ಯಾಸ್ ಮೇಲೆ ಇಟ್ಟು ನಾವು ನೀರು ಬಿಸಿ ಆದ ನಂತರ ನಾವು ಹಪ್ಪಳ ಮಾಡ್ಕೋಬೇಕಾಗತ್ತೆ. ಹಪ್ಪಳ ಮಾಡಬೇಕಾದ್ರೆ ಒಂದು ಸಲ ಬ್ಯಾಟರನ್ನು ತಿರುಗಿಸ್ಕೊಳ್ಳಿ. ಚೆನ್ನಾಗಿ ತಿರುಗಿಸ್ಕೊಂಡು ಇದರಲ್ಲಿ ಹಪ್ಪಳ ಮಾಡಲಿಕ್ಕೆ ಎಷ್ಟು ಬೇಕಾಗತ್ತೆ ನೋಡಿ ಅಷ್ಟೇ ಇಲ್ಲಿ ಹಿಟ್ಟು ಹಾಕಿ ನಾವು ಇದನ್ನು ಹಪ್ಪಳವನ್ನು ಮಾಡ್ಕೋಬೇಕಾಗತ್ತೆ. ಈ ರೀತಿಯಾಗಿ ನಿಮಗೆ ಈ ರೀತಿಯಾಗಿ ಮಾಡಲಿಕ್ಕೆ ಬಂದರೆ ಮಾಡಿ, ಇಲ್ಲ ಅಂದರೆ ಇನ್ನೊಂದು ರೀತಿಯಾಗಿಯೂ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಆ ರೀತಿಯಾಗಿಯೂ ಕೂಡ ನೀವು ಮಾಡಬಹುದು. ಇವಾಗ ನೋಡಿ, ಇಲ್ಲಿ ಸ್ವಲ್ಪ ವೈಟ್ ಕಾಣಿಸ್ತಾ ಇದೆ ನೋಡಿ, ಅದೂ ಕೂಡ ಇರಬಾರ್ದು. ಕಲರ್ ಚೇಂಜ್ ಆಗಬೇಕು ಪೂರ್ತಿಯಾಗಿ. ಅಲ್ಲಿವರೆಗೂ ನಾವು ಇದನ್ನು ಮುಚ್ಚಿಡಬೇಕು. ಇವಾಗ ಇಲ್ಲಿ ನೀವು ನೋಡಬಹುದು, ಇಲ್ಲಿ ಕಲರ್ ಚೇಂಜ್ ಆಗಿದೆ ಹಪ್ಪಳದ್ದು. ಇವಾಗ ಇದು ಆಗಿದೆ. ಈಗ ಇದನ್ನು ನಾವು ತೆಗಿಬೇಕಾಗತ್ತೆ. ಈಗ ತೆಗಿಲಿಕ್ಕೆ ಸ್ವಲ್ಪ ಸೈಡ್ನಿಂದ ಸ್ವಲ್ಪ ಈ ರೀತಿಯಾಗಿ ಲೂಸ್ ಮಾಡ್ಕೋಬೇಕು. ಮಾಡಿಕೊಂಡು ನಂತರ ನಾವು ಈಸಿಯಾಗಿ ಈ ಹಪ್ಪಳವನ್ನು ತೆಗಿಬಹುದು. ಇವಾಗ ನೋಡಿ, ಆರಾಮಾಗಿ ನಾವು ಈ ಹಪ್ಪಳವನ್ನು ತೆಗಿಬಹುದು. ಈಗ ಇನ್ನೊಂದು ರೀತಿಯಾಗಿ ನಾನು ನಿಮಗೆ ತೋರಿಸ್ತೀನಿ. ಈಗ ನೋಡಿ, ಇಲ್ಲಿ ಒಂದು ಬುಟ್ಟಿ ಮೇಲೆ ನಾನು ಇದನ್ನು ಇಟ್ಟಿದ್ದೀನಿ. ಎಲ್ಲ ಹಪ್ಪಳನ ಈ ರೀತಿ ಮಾಡಿ ಬುಟ್ಟಿ ಮೇಲೆ ಹಾಕಿ ನಂತರ ನೀವು ಬಟ್ಟೆ ಮೇಲೆ ಅಥವಾ ಪ್ಲಾಸ್ಟಿಕ್ ಹಾಳೆ ಮೇಲೆ ಕೂಡ ನೀವು ಹಪ್ಪಳವನ್ನು ಹಾಕಬಹುದು. ಈ ಹಪ್ಪಳವನ್ನು ಒಣಗಿಸ್ಲಿಕ್ಕೆ ನಮಗೆ ಬಿಸಿಲು ಬೇಕಂತೇನಿಲ್ಲ. ನಾವು ನೆರಳಲ್ಲಿನೂ ಕೂಡ ಈ ಹಪ್ಪಳವನ್ನು ಮಾಡಬಹುದು. ಈಗ ನೋಡಿ, ಈ ಇನ್ನೊಂದು ರೀತಿಯಾಗಿ ನಾನು ನಿಮಗೆ ಪ್ಲೇಟ್ನಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ. ಈ ಪ್ಲೇಟಿಗೆ ನಾವು ಎಣ್ಣೆ ಹಚ್ಚೋದು ಬೇಡ. ಹಾಗೆಯೇ ಪ್ಲೇಟಿಗೆ ನೀರೂ ಕೂಡ ಇರಬಾರ್ದು. ನೀರು ಇತ್ತು ಅಂದರೆ ಅದನ್ನು ಕಾಟನ್ ಬಟ್ಟೆಯಿಂದ ಒರೆಸ್ಕೊಂಡು ಈ ರೀತಿಯಾಗಿ ಬ್ಯಾಟರನ್ನು 1 ಟೇಬಲ್ ಸ್ಪೂನಷ್ಟು ಬ್ಯಾಟರ್ ಹಾಕಿ ಈ ರೀತಿಯಾಗಿ ಎಲ್ಲ ಕಡೆಗೂ ಮಾಡ್ಕೋಬೇಕು. ಮಾಡಿಕೊಂಡು ಇದನ್ನು ಈ ನಾವೇನು ಬಟ್ಟೆ ಕಟ್ಟಿದ್ದೀವಲ್ಲ ಪಾತ್ರೆ, ಆ ಪಾತ್ರೆ ಮೇಲೆ ಇದನ್ನು ಪ್ಲೇಟನ್ನು ಇಟ್ಟು ನಾವು ಇದರ ಮೇಲೆ ಇನ್ನೊಂದು ಪ್ಲೇಟನ್ನು ಮುಚ್ಚಿ ನಾವು ಇದನ್ನು ಬೇಯಿಸ್ಕೋಬಹುದು. ಇದು ಕೂಡ ಅಷ್ಟೇ ನೋಡಿ, ಇಲ್ಲಿ ನೋಡಿ, ಇದು ಕೂಡ ಕಲರ್ ಚೇಂಜ್ ಆಗುತ್ತೆ. ವೈಟ್ ಇದೆ ನೋಡಿ, ಇದು ಪೂರ್ತಿಯಾಗಿ ಹೋಗಬೇಕು. ನೋಡಿ, ಕಲರ್ ಚೇಂಜ್ ಆಗ್ತಾ ಇದೆ. ಈ ಕಲರ್ ಚೇಂಜ್ ಆಗುವಾಗ
ನಾವು ಈ ರೀತಿಯಾದಾಗ ಇದನ್ನು ತಿರುಗಿಸಿ ಪ್ಲೇಟನ್ನು ಹಾಕಬೇಕು. ಹಾಕಿ 1 ನಿಮಿಷ ಬಿಟ್ಟು ನಾವು ಇದನ್ನು ನೋಡಬೇಕು. ಆವಾಗ ಹಪ್ಪಳ ಆಗಿರುತ್ತೆ. 1 ನಿಮಿಷ ನಾವು ಬಿಟ್ಟು ಹಪ್ಪಳವನ್ನು ತೆಗಿಬಹುದು. ಇವಾಗ ನೋಡಿ ಇಲ್ಲಿ 1 ನಿಮಿಷದ ನಂತರ ನಾನು ಇದನ್ನು ತೆಗಿತಾ ಇದ್ದೀನಿ. ಇದು ಇವಾಗ ಆಗಿದೆ. ಈಗ ಆ ಹಪ್ಪಳ ಆಗುವವರೆಗೂ ಇನ್ನೊಂದು ನಾವು ಪ್ಲೇಟನ್ನು ರೆಡಿ ಮಾಡ್ಕೋಬೇಕು. ಆ ಪ್ಲೇಟ್ ತೆಗಿಬೇಕು, ಈ ಪ್ಲೇಟನ್ನು ಇಡಬೇಕು. ಈ ರೀತಿಯಾಗಿ ಹಪ್ಪಳವನ್ನು ಮಾಡ್ಕೋಬೇಕು. ಹಾಗೆಯೇ ನಾನಿಲ್ಲಿ ಒಂದು ಪರಾತ್ನಲ್ಲಿ ನೀರು ಇಟ್ಕೊಂಡಿದ್ದೀನಿ. ಈ ನೀರಿನಲ್ಲಿ ಈ ಪ್ಲೇಟನ್ನು ಇಟ್ಟು ಈ ರೀತಿಯಾಗಿ ಮಾಡಿ ನೀವು ತಣ್ಣಗಾದ ನಂತರ ಹಪ್ಪಳವನ್ನು ತೆಗಿಬೇಕು. ಈ ರೀತಿ ಮಾಡೋದ್ರಿಂದ ಹಪ್ಪಳ ಈಸಿಯಾಗಿ ತೆಗಿಲಿಕ್ಕೆ ಬರುತ್ತೆ, ಕಷ್ಟ ಆಗಲ್ಲ. ನಾವು ನೀರಿನಲ್ಲಿ ಮುಳುಗಿಸಿ ನಾವೇನು ಹಪ್ಪಳ ತೆಗಿತೀವಿ ನೋಡಿ, ಈಸಿಯಾಗಿ ಹಪ್ಪಳವನ್ನು ತೆಗಿಬಹುದು. ಇವಾಗ ನೀವು ಇಲ್ಲಿ ನೋಡ್ಬೋದು, ಹಪ್ಪಳ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ತೆಳುವಾಗಿ ತುಂಬ ಚೆನ್ನಾಗಿದೆ. ಈಗ ಇದನ್ನು ಅದೇ ಬುಟ್ಟಿ ಮೇಲೆ ನಾನಿಲ್ಲಿ ಹಾಕ್ತಾ ಇದ್ದೀನಿ. ಈಗ ಇಲ್ಲಿ ಇದರಲ್ಲಿ ನೀರು ಕಡಿಮೆ ಆದರೆ ಮತ್ತೆ ನೀರು ನೀವು ಹಾಕಬಹುದು. ಈ ಬಟ್ಟೆ ಕಟ್ಟಿನೂ ನೀವು ಮಾಡಬಹುದು ಹಪ್ಪಳ, ಇಲ್ಲ ಬಟ್ಟೆ ಕಟ್ಟದೇನು ಹಾಗೇನೂ ಪ್ಲೇಟು ಇಟ್ಟು ನೀವು ಕೂಡ ಮಾಡಬಹುದು. ಈಗೇನು ನಾವು ಹಪ್ಪಳ ಮಾಡ್ಕೊಂಡಿದ್ದೀವಲ್ಲ, ಈ ಎಲ್ಲ ಹಪ್ಪಳನೂ ನಾನಿಲ್ಲಿ ಮನೆಯಲ್ಲಿನೇ ನಾನು ಇದನ್ನು ಒಣಗಲಿಕ್ಕೆ ಹಾಕ್ತಾಯಿದ್ದೀನಿ. ಟೇಬಲ್ ಮೇಲೆ ಹಾಕ್ತಾಯಿದ್ದೀನಿ, ಬಟ್ಟೆ ಮೇಲೆ. ನೀವು ಬಿಸಿಲಲ್ಲಿನೂ ಕೂಡ ಹಾಕಬಹುದು. ಇದು ಬಿಸಿಲು ಬೇಕಂತ ಏನಿಲ್ಲ. ಇದನ್ನು ನಾವು ಮಳೆಗಾಲದಲ್ಲಿನೂ ಕೂಡ ಈ ಹಪ್ಪಳವನ್ನು ಮಾಡ್ಕೋಬೋದು, ನೆರಳಲ್ಲಿನೇ ಒಣಗಿಸ್ಕೋಬೋದು, ತುಂಬ ಚೆನ್ನಾಗಿ ಒಣಗುತ್ತೆ. ಅಪಾರ್ಟ್ಮೆಂಟ್ನಲ್ಲಿರುವವರು ಸುಲಭವಾಗಿ ಈ ಹಪ್ಪಳವನ್ನು ಮನೆಯಲ್ಲಿಯೇ ಮಾಡ್ಕೋಬಹುದು. ಇವಾಗ ನೋಡಿ ಇಲ್ಲಿ ಎಲ್ಲ ಹಪ್ಪಳನೂ ನಾನು ಇಲ್ಲಿ ಮನೆಯಲ್ಲಿನೇ ಒಣಗಲಿಕ್ಕೆ ಹಾಕಿದ್ದೀನಿ. ಇದನ್ನು 1 ದಿನ ನೀವು ಬಿಸಿಲಲ್ಲಿ ಹಾಕಿದರೆ ಸಾಕು. 1 ದಿನ ಒಣಗಿಸಿ ನೀವು ಏರ್ಟೈಟ್ ಕಂಟೈನರ್ನಲ್ಲಿ ಹಾಕಿಟ್ರೆ ವರ್ಷ ಪೂರ್ತಿ ನೀವು ಹಪ್ಪಳವನ್ನು ತಿನ್ನಬಹುದು. ಇವಾಗ ನೋಡಿ ಇಲ್ಲಿ ಹಪ್ಪಳ ಎಷ್ಟು ಚೆನ್ನಾಗಿ ಒಣಗಿದೆ, ಕಲರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಮತ್ತು ಟೇಸ್ಟ್ನಲ್ಲಿನೂ ಕೂಡ ಅಷ್ಟೇ ಚೆನ್ನಾಗಿದೆ. ಇದನ್ನು ಎಣ್ಣೆಯಲ್ಲಿ ಕರೆದು ನಾನು ತೋರಿಸ್ತಾ ಇದ್ದೀನಿ ನೋಡಿ. ಈಗ ಇಲ್ಲಿ ಹಪ್ಪಳ ಎಣ್ಣೆ ಬಿಸಿಯಾಗಿದೆ, ಹಪ್ಪಳ ಹಾಕಿದ್ದೀನಿ. ಇವಾಗ ನೋಡಿ ಎಷ್ಟೊಂದು ಚೆನ್ನಾಗಿ ಅರಳ್ತಾ ಇದೆ ಹಪ್ಪಳ. 4 ಪಟ್ಟಷ್ಟು ಅರಳಿದೆ ಹಪ್ಪಳ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ. ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಹಾಗೆಯೇ ಇನ್ನಷ್ಟು ಸುಲಭದ ಅಡುಗೆಗಳನ್ನು ನೋಡಲಿಕ್ಕೆ ಆಹಾರಶ್ರೀ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇವಾಗ ನೋಡಿ ಇಲ್ಲಿ ಇನ್ನೊಂದು ಹಪ್ಪಳನ ನಾನಿಲ್ಲಿ ಹಾಕಿದ್ದೀನಿ. ಹಾಗೆಯೇ ಈ ಹಪ್ಪಳ ಹೇಗೆ ಬಂದಿದೆ ಅಂತ ಹೇಳಿ ತೋರಿಸಿಕೊಡ್ತಾ ಇದ್ದೀನಿ ನಿಮಗೆ. ನೋಡಿ ಎಷ್ಟೊಂದು ಚೆನ್ನಾಗಿ ಇದೆ ನೋಡಿ ಹಪ್ಪಳ. ಈಗ ಇದನ್ನು ಮುರಿದು ತೋರಿಸ್ತಾ ಇದ್ದೀನಿ. ಗರಿ ಗರಿ, ಪೊಳ್ಳು, ಹಗೂರ, ಕ್ರಿಸ್ಪಿಯಾದಂಥ ಹಪ್ಪಳ ಇಲ್ಲಿ ರೆಡಿಯಾಗಿದೆ. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ ತಮಗೆಲ್ಲರಿಗೂ ನನ್ನ ಆತ್ಮೀಯ ಧನ್ಯವಾದಗಳು.